ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ತುಂಬ ಕ್ರಿಸ್ಪಿಯಾಗಿರುವಂತಹ ಅವಲಕ್ಕಿನ ಮಾಡ್ತಾ ಇದ್ದೀನಿ. ಇದನ್ನು 1 ತಿಂಗಳು ಸ್ಟೋರ್ ಮಾಡಿಟ್ರು ಏನೂ ಆಗಲ್ಲ, ತುಂಬ ಕ್ರಿಸ್ಪಿಯಾಗಿರುತ್ತೆ. ಟ್ರಿಪ್ಪಿಗದು ಹೋಗುವಾಗ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾವು ಮಾಡೋ ಮೆಥಡಲ್ಲಿ ಮಾಡ್ಕೊಳ್ಳಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಯಾವ ಥರ ಮಾಡೋದಂತ ನೋಡೋಣ. ಇವಾಗ ನೋಡಿ, ನಾನು ಆ ಬೌಲಾಗುವಷ್ಟು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ. ಇವಾಗ ಲೈಲಾನ್ ಅವಲಕ್ಕಿ ಅಂತ ಬರುತ್ತೆ ನೋಡಿ, ಆವಲ್ಲ ಇವು. ಇದು ಪೇಪರ್ ಅವಲಕ್ಕಿ, ತುಂಬ ತೆಳುವಾಗಿರುತ್ತೆ. ಇವಾಗ ನೋಡಿ, ನಾನು ಪೇಪರ್ ಅವಲಕ್ಕಿನ ಯಾವ ಥರ ನಾವು ರೋಸ್ಟಾಗಿ ಮಾಡ್ಕೋಬೇಕು ಅಂದರೆ, ಇವಾಗ ನಾನು ಸ್ಟೋವ್ನ ಆನ್ ಮಾಡಿದ್ದೀನಿ. ಇವಾಗ ನೋಡಿ, ಕಡಾಯಿನ ಈ ಥರ ಬಿಸಿ ಮಾಡ್ಕೋಬೇಕು. 2ರಿಂದ 3 ನಿಮಿಷ ಬಿಸಿ ಮಾಡ್ಕೊಳ್ಳಿ. ಇದನ್ನು ಹಾಕಿದ ಮೇಲೆ ಸ್ಟೋವ್ನ ಆನ್ ಮಾಡಬಾರ್ದು. ಅವಲಕ್ಕಿ ಹಾಕಿದ ಮೇಲೆ ಕಡಾಯಿಗೆ ಈ ರೀತಿ ಮಾಡ್ಕೋಬೇಕು. ಫಸ್ಟು 2ರಿಂದ 3 ನಿಮಿಷ ಬಿಸಿ ಮಾಡ್ಕೊಳ್ಳಿ ಕಡಾಯಿನ. ಇವಾಗ ನೋಡಿ, ನಾನು ಸ್ಟೋವ್ನ ಆಫ್ ಮಾಡಿದ್ದೀನಿ. ಸ್ಟೋವ್ ಆಫ್ ಮಾಡಿದ ನಂತರ ಈ ಥರ ಅವಲಕ್ಕಿನ ಹಾಕ್ಕೊಳ್ಳಿ. ಜಸ್ಟ್ ಈ ಥರ ಮಿಕ್ಸ್ ಮಾಡ್ತಾನೆ ಇರಿ. ಅದು ಬಿಸಿಗೇ ಅದು ರೋಸ್ಟ್ ಆಗುತ್ತೆ. 2ರಿಂದ 3 ಸಲ ಇದೇ ಥರ ಮಾಡ್ಕೋಬೇಕು ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಇವಾಗ ತೆಗೆದುಬಿಟ್ಟು ಅದು ಆರಿದ ನಂತರ ಸ್ವಲ್ಪ ತೆಗೆದು ಮತ್ತೆ ಅದನ್ನು ಸ್ವಲ್ಪ ಕಡಾಯಿನ ಬಿಸಿ ಮಾಡ್ಕೋಬೇಕು. ಈ ರೀತಿಯೇ ಮಾಡ್ಕೊಳ್ಳಿ. ಅವಲಕ್ಕಿ ಹಾಕಿದ ನಂತರ ಸ್ಟೋವ್ನ ಆನ್ ಮಾಡಬಾರ್ದು, ಅದು ಮೆತ್ತಗಾಗ್ಬಿಡುತ್ತೆ, ಒಂದಕ್ಕೊಂದು ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ಟೋವ್ನ ಆಫ್ ಮಾಡಿಕೊಂಡು ಕಡಾಯಿನ ಮಾತ್ರ ಬಿಸಿ ಮಾಡಿಕೊಂಡು ಈ ಥರ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಕೈಯಿಂದ ಸ್ವಲ್ಪ ಈ ಥರ ಮಾಡ್ಕೊಳ್ಳಿ. ಅದು ಬಿಸಿ ಹತ್ತಬೇಕು ಅವಲಕ್ಕಿಗೆ, ಕಡಾಯಿ ಬಿಸಿ ಅವಲಕ್ಕಿಗೆ ಹತ್ತಬೇಕು. ಅದು ಆ ರೀತಿ ಕೈಯಿಂದ ಈ ಥರ ಮಾಡ್ಕೊಳ್ಳಿ. ನೋಡಿ, ಇದಾದ ನಂತರ ಇದನ್ನು ಪುನಃ ಮತ್ತೆ ತೆಗಿಬೇಕು. ಇದನ್ನು ನೋಡಿ, ಈ ರೀತಿ ಕೈಯಿಂದನೇ ಮಾಡ್ಕೊಳ್ಳಿ. ತುಂಬ ಚೆನ್ನಾಗುತ್ತೆ ಕ್ರಿಸ್ಪಿಯಾಗಿ. ಇವಾಗ ನೋಡಿ, ನಾನು ಮತ್ತೆ ತೆಗಿತಾ ಇದ್ದೀನಿ. ತೆಗೆದು ಮತ್ತೆ ಪುನಃ ಮತ್ತೆ ಅದನ್ನು ಕಡಾಯಿನ ಬಿಸಿ ಮಾಡ್ಕೊತಾ ಇದ್ದೀನಿ. 2 ನಿಮಿಷ, 2ರಿಂದ 3 ನಿಮಿಷ ಚೆನ್ನಾಗಿ ಅದು ಬಿಸಿ ಆಗಬೇಕು ಕಡಾಯಿ. ನೋಡಿ, ಸ್ಟೋವ್ನ ಆನ್ ಮಾಡ್ಕೊಂಡು ಮಾತ್ರ ಬಿಸಿ ಮಾಡ್ಕೋಬಾರ್ದು ನೀವು. ಅದನ್ನು ಫ್ರೈ ಮಾಡ್ಕೋಬೇಡಿ ಅವಲಕ್ಕಿನ. ಜಸ್ಟ್ ಇದನ್ನು ಕಡಾಯಿನ ಮಾತ್ರ ಬಿಸಿ ಮಾಡ್ಕೋಬೇಕು. ಇವಾಗ ನಾನು ಸ್ಟೋವ್ ಆಫ್ ಮಾಡಿದ್ದೀನಿ. ಆಫ್ ಮಾಡಿ ಮತ್ತೆ ಪುನಃ ನಾನು ಹಾಕಿದ್ದೀನಿ. ನೋಡಿ, ಹಾಕಿ ಕೈಯಿಂದ ಈ ಥರ ಚೆನ್ನಾಗಿ ಈ ಥರ ಪ್ರೆಶ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಇದ್ದರೆ ನಾವು 1 ತಿಂಗಳು ಇಟ್ಟರು ಏನೂ ಆಗಲ್ಲ. ಇವಾಗ ನೋಡಿ, ನಾನು ಒಂದು 3 ಹಸಿಮೆಣ್ಸಿಕಾಯಿನ ಉದ್ದೆ ಕಟ್ ಮಾಡಿ ತೊಗೊಂಡಿದ್ದೀನಿ. 3ರಿಂದ 4 ಶೇಂಗಾ, ಒಣ ಕೊಬ್ಬರಿ ಉದ್ದೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಪುಟಾಣಿ ಇಷ್ಟನ್ನು ತೊಗೊಂಡಿದ್ದೀನಿ. ಇವಾಗ ನಾನು ಇದನ್ನು ಈ ಥರ ಜಾಳ್ಗೆ ಇರುವಂಥ ಸ್ಪೂನನ್ನು ತೊಗೊಂಡು ಈ ಥರ ಹಾಕ್ಕೊಳ್ಳಿ. ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪುಟಾಣಿ ಅಥವಾ ಹುರ್ಗಡ್ಲೆ ಅಂತ ಹೇಳ್ಬೋದು. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಪೂರ್ತಿ ಎಣ್ಣೆಯಲ್ಲೇ ಹಾಕಿಬಿಟ್ರೆ ಅದು ಬೇಗ ಫ್ರೈ ಆಗಿಬಿಡುತ್ತೆ, ಕಪ್ಪಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಜಾಳ್ಗೆ ಇರುವಂತಹ ಸ್ಪೂನನ್ನು ತೊಗೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ. ಇದು ಆಗಿದೆ. ಇವಾಗ ಶೇಂಗಾನ ತೊಗೋತಾ ಇದ್ದೀನಿ ನೋಡಿ, ತೊಗೊಂಡು ಅದನ್ನು ಸಹ ಅಷ್ಟೇ ಅದೇ ರೀತಿ ಫ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ. ಅವಲಕ್ಕಿನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡೋ ಮೆಥಡನ್ನು ನಿಮಗೆ ತೋರಿಸಿದ್ದೀನಿ, ಅದೇ ಥರ ಮಾಡ್ಕೊಳ್ಳಿ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅವಲಕ್ಕಿ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಶೇಂಗಾ ಪುಟಾಣಿ ಇದ್ದಷ್ಟು ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ. ನೋಡಿ, ಇವಾಗ ನಾನು ಒಣ ಕೊಬ್ಬರಿನ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೇ ರೀತಿಯೇ ಮಾಡ್ಕೊಳ್ಳಿ. ಚೆನ್ನಾಗಿ ಅದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಕರೆಕ್ಟಾಗಿ ಫ್ರೈ ಆಗಿದೆ, ತೆಗಿತಾ ಇದ್ದೀನಿ ನೋಡಿ. ಇವಾಗ ನಾನು ಹಸಿಮೆಣ್ಸಿಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಒಂದು 3ರಿಂದ 4 ಹಸಿಮೆಣ್ಸಿಕಾಯಿನ ತೊಗೊಂಡಿದ್ದೀನಿ. ನಿಮಗೆ ಖಾರ ಇನ್ನೂ ಇಷ್ಟ ಅಂದರೆ ಇನ್ನೆರಡು ಹಸಿಮೆಣ್ಸಿಕಾಯಿನ ಆ್ಯಡ್ ಮಾಡ್ಕೋಬೋದು. ಈ ಥರ ಉದ್ದೆ ಕಟ್ ಮಾಡಿ ತೊಗೊಂಡ್ರೆ ತುಂಬ ಖಾರ ಇರುತ್ತೆ, ಹಾಗಾಗಿ. ಇವಾಗ ನೋಡಿ, ಕರಿಬೇವನ್ನ ಲಾಸ್ಟಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಕರಿಬೇವನ್ನ ಅದರಲ್ಲೇ ಆ್ಯಡ್ ಮಾಡ್ಕೋಬೇಡಿ, ಸಪ್ರೇಟಾಗಿ ಇಟ್ಕೊಳ್ಳಿ ಕರಿಬೇವನ್ನ. ಇದನ್ನು ಲಾಸ್ಟಿಗೆ ಬೇಕಾಗುತ್ತೆ. ಇವಾಗ ಅದೇ ಕಡಾಯಿಗೆ ನಾನು
ಫ್ರೈ ಮಾಡ್ಕೊಂಡಿರುವಂಥ ಅದೇ ಎಣ್ಣೆನ ಸ್ವಲ್ಪ ಹಾಕ್ತಾಯಿದ್ದೀನಿ. ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು 2ರಿಂದ 3 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಅಂದರೆ ಹೆಚ್ಚು ಕಮ್ಮಿ ಒಂದು ಅರ್ಧ ಬೌಲಷ್ಟು ಎಣ್ಣೆನ ಹಾಕಿದ್ದೀನಿ. ಇವಾಗ ಸಾಸಿವೆ ಜೀರಿಗೆ ಹಾಕಿ ಫ್ರೈ ಮಾಡ್ಕೊಂಡಿರುವಂಥ ಹಸಿಮೆಣ್ಸಿಕಾಯಿನ ಮತ್ತೆ ಪುನಃ ಅದಕ್ಕೆ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಿಂದ ಇವಾಗ ನಾನು ಜೀರಿಗೆ ಪೌಡರ್, ಅರಿಶಿನ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಹಾಕುವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ನೋಡಿ ಇವಾಗ ಸ್ಟವ್ನ ಆಫ್ ಮಾಡಿದ್ದೀನಿ. ಇವಾಗ ನೋಡಿ ಕಂಪ್ಲೀಟಾಗಿ ಆರಬೇಕದು. ಇವಾಗ ನೋಡಿ ನಾನು ಫ್ರೈ ಮಾಡ್ಕೊಂಡಿರುವಂಥ ಒಣ ಕೊಬ್ಬರಿ, ಶೇಂಗಾ ಮತ್ತು ಪುಟಾಣಿನ ಹಾಕ್ತಾಯಿದ್ದೀನಿ. ನಾನು ಕರಿಬೇವನ್ನ ಇದಕ್ಕೆ ಆ್ಯಡ್ ಮಾಡಿಲ್ಲ. ನೋಡಿ ಈ ರೀತಿಯೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ. ಇವಾಗ ನೋಡಿ ನಾನು ಕರಿಬೇವನ್ನ ಸಪ್ರೇಟಾಗಿ ತೆಗೆದಿಟ್ಟುಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಗ್ಗರಣೆ ಆರಿರಬೇಕು. ರೆಡಿ ಮಾಡ್ಕೊಂಡಿರುವಂಥ ಒಗ್ಗರಣೆ. ಮತ್ತು ಇವಾಗ ನೋಡಿ ಕೆಳಗೆ ತೊಗೊಂಡಿದ್ದೀನಿ, ನಾನು ಸ್ಟವ್ ಮೇಗಿಂದ ಕೆಳಗೆ ತೊಗೊಂಡಿದ್ದೀನಿ. ತೊಗೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಅವಲಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕು ಅವಲಕ್ಕಿನ. ಮತ್ತು ಮಿಕ್ಸ್ ಮಾಡುವಾಗ ಎಣ್ಣೆ ಆರಿರಬೇಕು. ನಾವು ಒಗ್ಗರಣೆ ರೆಡಿ ಮಾಡ್ಕೊಂಡಿರ್ತಾವಲ್ವ ಅದು ಆರಿರಬೇಕು. ಆವಾಗ ಅವಲಕ್ಕಿನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಸಕ್ಕರೆ ಪೌಡರ್ನ ಹಾಕ್ತಾಯಿದ್ದೀನಿ. ನೋಡಿ ನಾನು ಸಕ್ಕರೆ ಪೌಡರ್ನ ಹಾಕಲೇಬೇಕು, ತುಂಬ ಚೆನ್ನಾಗುತ್ತೆ ಟೇಸ್ಟು. ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಕರಿಬೇವನ್ನ ಹಾಕ್ತಾಯಿದ್ದೀನಿ. ನೋಡಿ ಮೊದಲೇ ಹಾಕಬಾರ್ದು. ನಾವು ಮಿಕ್ಸ್ ಮಾಡುವಾಗ ನಾವು ಇವಾಗ ಕರಿಬೇವನ್ನ ಫ್ರೈ ಮಾಡ್ಕೊಂಡಿರ್ತೀವಿ. ಮಿಕ್ಸ್ ಮಾಡುವಾಗ ಅದು ಕಟ್ ಆಗಿಬಿಡುತ್ತೆ, ಕರೆಕ್ಟಾಗಿ ಕಾಣಿಸೋಂಗಿಲ್ಲ, ನೋಡೋಕ್ಕೆ ಚೆನ್ನಾಗಿ ಕಾಣಿಸೋಂಗಿಲ್ಲ. ಹಾಗಾಗಿ ನಾನು ಲಾಸ್ಟಿಗೆ ಹಾಕ್ತಾಯಿದ್ದೀನಿ ಕರಿಬೇವನ್ನ. ಕರಿಬೇವು ತುಂಬ ರೋಸ್ಟ್ ಆಗಿರುತ್ತೆ, ಮಿಕ್ಸ್ ಮಾಡುವಾಗ ಕಟ್ ಆಗಿಬಿಡುತ್ತೆ. ಹಾಗಾಗಿ ಇವಾಗ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ. ಟೇಸ್ಟು ಸಹ ಅಷ್ಟೇ. ಉಪ್ಪು ಖಾರ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಇದು ಟ್ರಿಪ್ಪಿಗೆ ಹೋಗುವಾಗೂ ತೊಗೊಂಡು ಹೋಗ್ಬೋದು. ಮನೆಯಲ್ಲೇ ನಾವು ಹಸಿವಾದಾಗ ತಿನ್ನೋಕ್ಕೋಸ್ಕರ ಮಾಡಿ ಇಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಕ್ರಿಸ್ಪಿಯಾಗಿರುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಥರ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.